ಅಲ್ಲೇ ಸಿಕ್ಕುವಂಥ ಸ್ಕೂಲಿಂಗ್ ಇವತ್ತಿನ ಸ್ಕೂಲಿಂಗ್ ಇವತ್ತಿನ ಥರ ನಾನು ಏನು ನಿಂತ್ಕೊಂಡಿದ್ದೀನಿ, ಇಷ್ಟು ಚೆನ್ನಾಗಿ ಮಾತಾಡ್ತೀನಿ, ಇಷ್ಟು ಜನರ ಜೊತೆ ಬೆರೀತೀನಿ, ಇದೆಲ್ಲ ಕೂಡ ಕಲಿತಂಥ ಪಾಠ ಅಲ್ಲಿ. ಬಡತನ ಕಲಿಸುವಂಥ ಪಾಠ ಇದೆಯಲ್ಲ ಸರ್, ಯಾವ ಯೂನಿವರ್ಸಿಟಿನೂ ಕಲಿಸೋದಿಲ್ಲ. ನಿಜ ಸರ್. ಬಹಳ ಕಾನ್ಫಿಡೆಂಟ್ ಆಗಿ ಎದೆ ಉಬ್ಬಿಸ್ಕೊಂಡು ನಾವು ಓಡಾಡ್ತೀವಿ ಅಂತ ಹೇಳಿದ್ರೆ ಎಲ್ಲ ಶಕ್ತಿ ಆ ಜಾಗ. ಅಪ್ಪ ಅಮ್ಮ ಅಪ್ಪ ನಮ್ಮ ಇಲ್ಲ ನಾವು ನನ್ನ ಕಷ್ಟ ಮಕ್ಕಳಿಗೆ ಗೊತ್ತಾಗಬಾರ್ದು ಅಂತ ಅಲ್ಲೇ ಇಟ್ಸ್ಬಿಟ್ಟಿದ್ದೀನಿ. ನನ್ನ ಮಿತ್ರ ಇನ್ನೊಬ್ಬ ಯಾವುದೋ ವ್ಯಾಪಾರಿ ಆಗ್ತಾ ಇದ್ದ ಅಥವಾ ಇದು ಸಾಫ್ಟ್ವೇರ್ ಬಿಸ್ನೆಸ್ ಇರ್ತಾ ಇತ್ತು, ಇದೇನಾಗ್ತಿತ್ತು, ಕಲಾವಿದ ಆಗ್ತಾ ಇರಲಿಲ್ಲ, ಇಷ್ಟು ಭಾಷೆಗಳನ್ನು ಕಲಿಯುವಂಥ ಮನುಷ್ಯ ಆಗ್ತಾ ಇರಲಿಲ್ಲ, ಸಂಸ್ಕೃತಿಯನ್ನು ಕಲಿಯುವಂಥ ವ್ಯಕ್ತಿ ಆಗ್ತಾ ಇರಲಿಲ್ಲ. ಅವ್ರಿಗೆ ಅವಕಾಶ ಸಿಕ್ಕಿತ್ತು. ನಾನು ಭಾಳ ಹೆಮ್ಮೆ ಪಡ್ತೀನಿ. ಆ ಊರು, ಆ ಗಂಡಿ ಬಾಗಿಲು, ಆ ನೆರಿಯ, ಆ ಅಡಿಯೂರು, ಆ ಹೊಳೆ, ಅಲ್ಲಿ ನಾವು ಬೆಳೆದಂಥದ್ದು. ನಾವು ಚಳಿಗಾಲ ಚಳಿ ಬಂದ್ರು ನಮ್ಗೇನು ತೊಂದರೆ ಇಲ್ಲ, ಬೇಕು ಅನ್ಸಲ್ಲ, ಮಳೆ ಬಂದ್ರು ನಮಗೇನು ಬೇಕು ಅನ್ಸಲ್ಲ. ನಾವು ಹಾರ್ಡ್ ಪೀಪಲ್, ನುಗ್ತಾ ಇರ್ತೀವಿ. ಏನ್ ಕೆಲಸ ಮಾಡೋಕ್ಕೂ ನಾವು ಸಿದ್ಧವಾಗಿದ್ದೀವಿ, ನ್ಯಾಯವಾಗಿರುವಂಥದ್ದು. ಎಲ್ಲವೂ ಕೂಡ ಕಲ್ತಿದ್ದಲ್ಲಿ ಅದೇ ಊರಲ್ಲಿ ಕಲ್ತಿದ್ದು. ಸೊ ಅಲ್ಲಿಂದ ನಿಮ್ಗೆ ಸಿನಿಮಾ ಜರ್ನಿಗೆ ಹೇಗೆ ಯಾರಿಗಾದ್ರೂ ಇತ್ತ ಇಂಟ್ರೆಸ್ಟ್? ನಾನು ಅಲ್ಲಿ ನಾನು ನೋಡಿದಂತ ಯಕ್ಷಗಾನ, ತಾಳಮದ್ದಳೆ, ಕೋಲಾಟ, ಭೂತದ ಕೋಲ, ಜಾನಪದ ಹಾಡುಗಳು, ನಮ್ಮಲ್ಲಿ ಒಬ್ಬ ಕಲಾವಿದನ್ನ ಕ್ರಿಯೇಟ್ ಮಾಡ್ಕೊಂಡು ನಾನು ನನ್ನ ಪ್ರೌಢ ಶಿಕ್ಷಣವನ್ನು ಚಾಮರಾಜನಗರದಲ್ಲಿ ಒಂದು ಆಶ್ರಮದಲ್ಲಿ ಕಳೀತೀನಿ, ಕ್ರಿಸ್ತರಾಜ ಬಾಲರಪಟ್ಟಣ ಅಂತ. ಅಲ್ಲೂ ಕೂಡ ನನಗೆ ಕಾಸ್ಮೋಪಾಲಿಟನ್, ದಾವಣಗೆರೆ, ಬಿಜಾಪುರ, ಗುಲ್ಬರ್ಗ, ಧಾರವಾಡ ಎಲ್ಲ ಬೇರೆ 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 ಊರಿನ ಜನಗಳೆಲ್ಲ ಒಂದು 101 ಜನ ಒಂದು ಹಾಸ್ಟೆಲ್ ಇರ್ತೀವಿ. ಆ 101 ಜನರ ಹಾವಭಾವಗಳು, ಭಾಷೆ, ಸಂಸ್ಕಾರ, ಸಂಸ್ಕೃತಿ ಎಲ್ಲವನ್ನು ಕೂಡ ನಾವು ಮೈಗೂಡಿಸ್ಕೊಂಡು ಅದೆಲ್ಲವನ್ನು ಕೂಡ ಬಳಸ್ಕೊಂಡು ಅವರೆಲ್ಲ ಬಳಸ್ಕೊಂಡು ನಾಟಕಗಳು ಮಾಡುವಂಥದ್ದು, ಡೈರೆಕ್ಷನ್ ಮಾಡುವಂಥದ್ದು, ಚಪ್ಪಾಳೆ ಗಿಡಿಸ್ಕೊಳ್ಳುವಂಥದ್ದು, ಆಶುಭಾಷಣ, ಭಾವಗೀತೆ ಎಲ್ಲದರಲ್ಲೂ ಕೂಡ ಪ್ರಥಮ ಸ್ಥಾನ ನನಗೆ ಆಗಲಿ. ನನ್ನಲ್ಲಿ ಏನೋ ಒಂದು ಇದೆ ಅಪ್ಪ, ಜನ ಅಟ್ರಾಕ್ಟ್ ಮಾಡ್ತೀನಿ, ನಾನು ಸೆನ್ಸಿಬಲ್ ಆಗಿದ್ದೀನಿ, ನನಗೆ ಒಂದು ಯೋಚನಾ ಶಕ್ತಿ ಇದೆ, ರಿಲೆವೆಂಟ್ ಇಶ್ಯೂಸ್ಗಳನ್ನು ನಾನು ವೇದಿಕೆ ಮೇಲೆ ತರಬಲ್ಲೆ ಅನ್ನೋದು ನನಗೆ ನಂಬಿಕೆ ಬಂದು. ಆಮೇಲೆ ನನಗೆ ಕೊಟ್ಟಂತ ಶಿಕ್ಷಣ ಕೊಟ್ಟಂತ NS ಪುಟ್ಟವೀರಪ್ಪ, ಕುವೆಂಪು ಅವರ ಪಟ್ಟದ ಶಿಷ್ಯ ಅವ್ರು ಕಳಿಸ್ಕೊಟ್ಟಂತ ಕಂದ ಪದ್ಯಗಳು, ಈ ಥರ ನಮ್ಮ ವ್ಯಾಕರಣ, ವ್ಯಂಜನ ಇದೆಲ್ಲವನ್ನು ಕೂಡ ಕಲಿಸ್ಕೊಟ್ರು. RP ನಿರಂಜನ್ ಅವರು, B ಸುಜಯ್ ಕುಮಾರ್ ಅವರು, ಇವರೆಲ್ಲ ನನ್ನ ಮೋಟಿವೇಟ್ ಮಾಡಿ, ಕಮಾನ್ ನಿನ್ನ ಕೈಲಾಗುತ್ತೆ, ಏನೋ ಇದೆ ನಿನ್ನ ಹತ್ರ, ಶಿನು ಜಾರ್ಜ್ ಅಂತ ನನ್ನ ಚಾರ್ಜ್ ಮಾಡಿದ್ರು. ಅದಾದ್ಮೇಲೆ ನಾನು PUC ಮಂಗಳೂರು ಎಲೆಕ್ಷನ್ಸ್ ಕಾಲೇಜ್, ಈವ್ನಿಂಗ್ ಕಾಲೇಜಲ್ಲಿ ಓದ್ತೀನಿ. ಆಗ ಬೇರೆ ಬೇರೆ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತೀನಿ, ಡೇ ಟೈಮಲ್ಲಿ ಫೈನಾನ್ಸ್ಗೋಸ್ಕರ ಕೆಲಸ ಮಾಡ್ತೀನಿ. ಒಳ್ಳೆ ರಿಚ್ ಹುಡುಗನ ತರನೇ ಅಲ್ಲೂ ಬದುಕಿದ್ದೀನಿ ನಾನು. ಹೇಳ್ದಂಗೆ ಆಗ್ಲೂ ಬ್ಯೂಟಿ ಕಾನ್ಶಿಯಸ್ ನಾನು. ಶೂಟ್ ಕೇಸಲ್ಲಿ ಫೇರ್ ಅಂಡ್ ಲವ್ಲಿ ಬ್ರಾಂಡೆಡ್ ಬಟನ್ ಹಾಕಬೇಕು, ಶೂನೇ ಹಾಕಬೇಕು. ಓಕೆ, ಈಗ ಈಗಲೂ ಇದೆಯಾ ಫೇರ್ ಅಂಡ್ ಲವ್ಲಿ? ಈಗಲೂ ಇದೆ. ಓಕೆ, ನೈಸ್. ಯೂಸ್ ಇಲ್ಲ ಅಂತ ಗೊತ್ತು ನಮಗೆ. ಅದೊಂಥರ ಹೀರೋ ರೇಂಜರ್ ಸೈಕಲ್ ಅಲ್ಲಿ ರಾಜಾಕ್ಕ ಅವ್ರ ಆಂಡಿ ಸೆ ಪ್ಯಾರ್ ಹೋಗಿ ಅಂತ ಹೋಗ್ತಾ ಇದ್ರೆ ಸುಮಾರು ಜನ ಪ್ಯಾರ್ ಆಗ್ತಾ ಇತ್ತು. ಅವ್ರಿಗೆ ನಿಮ್ ಮೇಲೆ ಆಗ್ತಿತ್ತು, ನಿಮ್ಗೂ ಅವ್ರ ಮೇಲೆ ಆಗ್ತಿತ್ತು. ಸುಮಾರು ಜನಕ್ಕಾಗಿದೆ. ನಾನು ನಿಂತ್ಕೊಡೋದು ಶ್ರೀಕೃಷ್ಣ ಅಂತಾರ ಸರ್, ಅಷ್ಟು ಜನ ಹುಡುಗಿರು ಇರೋರು ಸರ್. ಬಹಳ ಮಜಾ ಇತ್ತು. ಅಲ್ಲಿಂದ ನನಗೆ ಒಬ್ರು ಗೆಳತಿ ಪರಿಚಯ ಆಗ್ತಾಳೆ, ಒಳ್ಳೆ ಗಾಯಕಿ. ನಾನು ತಿಡ್ತಾಳೆ, ನಲ್ಲಿರುವ ಕೆಲವು ಮಿಸ್ಟೇಕ್ಗಳೆಲ್ಲ ಸರಿ ಮಾಡ್ತಾಳೆ. ಅವಳ ಮೂಲಕ ಕೊಡಗಿಗೆ ನನ್ನ ಪ್ರವೇಶ ಆಗುತ್ತೆ. ಅಲ್ಲಿ ವೀರಭೂಮಿ ಅನ್ನುವಂಥ ಒಂದು ಕನಸು, ಒಂದು ಪ್ರವಾಸಿ ಗ್ರಾಮ ಯೋಜನೆ, ಜಾನಪದ ಕಲಾವಿದರನ್ನ ಇಟ್ಕೊಂಡು ಬಂದಂಥ ಪ್ರವಾಸಿಗರಿಗೆ ನಾವು ರಸದೌತಣ ಕೊಡುವಂಥದ್ದು. 2.5 ಗಂಟೆಗಳ ಕಾಲ ಒಳ್ಳೆ ಹಾಡುಗಳು, ಜಾನಪದ ಹಾಡುಗಳು, ಸಂತೋಷ್ ನಾಡ್ ಶರೀಫರದು ಏಕತಾರಿ ಪದಗಳು, ಗೀಗಿ ಪದಗಳು, ಇದೆಲ್ಲವನ್ನು ಕೂಡ ಒಂದು 2 ಗಂಟೆಗಳ ಕಾಲ ರಸವತ್ತಾಗಿ ಜನರಿಗೆ ಬಂದಂಥ ಪ್ರವಾಸಿಗರಿಗೆ. ಎಲ್ಲಿವರೆಗೆ ಅದು ಫೇಮಸ್ ಆಗಿತ್ತು ಅಂತ ಹೇಳಿದ್ರೆ, ಕೊಡಗಿಗೆ ಬಂದು ಮಿತ್ರನ್ ಕಾರ್ಯಕ್ರಮ ನೋಡಿದ್ರೆ ನೀವು ವಾಪಸ್ ಬಂದರೆ ಕೊಡಗು ಪ್ರವಾಸವೇ ಅಪೂರ್ಣ. ಇಲ್ಲಿಯ ದೊಡ್ಡ ದೊಡ್ಡ ಪತ್ರಕರ್ತರುಗಳು, ಟಿವಿ ಮಾಧ್ಯಮದವರು, ಆಗ ಟಿವಿ ಏನು ಜಾಸ್ತಿ ಇರಲಿಲ್ಲ, 2-3 ಟಿವಿಗಳಿತ್ತು. 98, 99 ಇಸ್ವಿ ಹೇಳ್ತಾ ಇದ್ದೆ. ಉದಯ ಮರ್ಕಡಿಯವರು, ನಮ್ಮ ಜೋಗಿ ಇವರು ಕನ್ನಡಪ್ರಭ ಜೋಗಿ ಸರ್, ಗಣೇಶ್ ಕಾಸರಗೋಡು, ಇವರೆಲ್ಲರೂ ಕೂಡ ಒಂದು ತಂಡ, ಪತ್ರಕರ್ತರ ತಂಡ. ಈಗ ನಮ್ಮ ಈಗ ಪತ್ರಕರ್ತರ ಶೈಲಿ ಒಂದು ಪತ್ರಕರ್ತರು ಅಂತ ಹೇಳಿದ್ರೆ ಅಷ್ಟು ಸ್ನೇಹ ಬಳಗ ಅವರು. ಪ್ರತಿ ತಿಂಗಳಿಗೆ ಒಂದ್ಸಲ ನಮ್ಮನ್ನು ನೋಡಕ್ ಬರೋರು, ಮತ್ತೆ ನಮ್ಮ ಕಾರ್ಯಕ್ರಮ ನೋಡೋದು, ನಮ್ಮ ಜೊತೆ ಕುತ್ಕೊಳ್ಳೋದು. ಈಗಿನ ಮಂತ್ರಿಗಳು, ಅಂಡರ್ ವರ್ಲ್ಡ್ ಡಾನ್ಗಳು, ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ ಎಲ್ಲರೂ ಕೂಡ ಅಲ್ಲಿಗೆ ಹೋಗೋಣ, ಕಾರ್ಯಕ್ರಮ ನೋಡೋಣ, ಮಜವಾಗಿದೆ. ಆಗ ಏನಾದ್ರು ನಿಮ್ ತರ ಈಗ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಇದ್ಬಿಟ್ಟಿದ್ರೆ ನಾವೆಲ್ಲ ವೈರಲ್ ಸ್ಟಾರ್ಗಳಾಗ, ನಿಜ. ಅಲ್ಲೇ ಒಂದು ಸೆಲೆಬ್ರಿಟಿ ಫೀಲ್ ನನಗೆ ಸಿಕ್ಬಿಡ್ತು. ಅಲ್ಲಿ ಬಂದಂತ ನಿರ್ದೇಶಕರುಗಳು, ಸಿಲಿಲಲ್ಲಿ ಫೈನಲ್ ಕಟ್ ಪ್ರೊಡಕ್ಷನ್ನ ವಿಜಯ್ ಕುಮಾರ್ ಅವರು, ಮುನಿ ಜನಪದವರು ನನ್ನನ್ನು ಭಾಳ ಫೋರ್ಸ್ಫುಲ್ ಆಗಿ ಕರ್ಕೊಂಬಂದು ಮಾಡಿದ್ರು. ನಾನು ಬಂದು ಅವಕಾಶ ಕೊಡಿ ಸರ್,
ಫೋಟೋ ಶೂಟ್ ಮಾಡಿಸೋದು ಅವಕಾಶ ದೇವರು ನನಗೆ ಮಾಡಿಕೊಡ್ಲೇ ಇಲ್ಲ. ಅಲ್ಲಿ ನಾನು ಫೇಮಸ್ ಆಗಿದ್ದೆ, ನನ್ನ ತಂಡ ಫೇಮಸ್ ಆಗಿತ್ತು, ಎಲ್ಲ ಕಾರ್ಯಕ್ರಮಗಳು ನಮ್ಗೆ ಸಿಗ್ತಾ ಇದ್ವು. 365 days into 5 years, 365 ದಿನ ಒಂದು ಪವರ್ ಪ್ಯಾಕ್ ಪ್ರೋಗ್ರಾಮ್, ಪವರ್ ಪ್ಯಾಕ್ ಜನಪದ ಶೈಲಿ, ರೆಲೆವೆಂಟ್ ಇಶ್ಯೂಸ್ಗಳನ್ನ ಹಾಸ್ಯ ರೂಪದಲ್ಲಿ ತರುವಂಥದ್ದು. ಇವತ್ತು ಪೇಪರ್ಲ್ಲಿ ಓದಿದ್ದನ್ನ ಹಾಸ್ಯವಾಗಿ ಸ್ಟೇಜ್ ಮೇಲೆ ತೋರಿಸುವಂಥದ್ದು. ಸೂತ್ರಧಾರ ಪಾತ್ರಧಾರ ಅನ್ನೆರಡು ಪಾತ್ರ, ಮಿತ್ರ ಸೂತ್ರಧಾರ, ಮಿತ್ರ ಪಾತ್ರಧಾರ, ಮಿತ್ರ 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 ಹೋಗಿ ಪಾತ್ರಧಾರ ಹೋದ, ಸೂತ್ರಧಾರ ಹೋದ, ಮಿತ್ರ ಮಾತ್ರ ಉಳ್ಕೊಂಡ. ಹಂಗೆ ಮಿತ್ರನಾಗ್ಬಿಟ್ಟು ಶಿನು ಜಾರ್ಜ್ ಮಿತ್ರ ಆಗಿದ್ದು. ಓಕೆ, ಸೊ ಈ ಮಿತ್ರ ಹೇಗೆ ಕಾಯಿನ್ ಆಗಿದ್ದು? ಶಿನು ಜಾರ್ಜ್ ಅದೇ ಮಿತ್ರ ಸೂತ್ರಧಾರ, ಮಿತ್ರ ಪಾತ್ರಧಾರ, ಎರಡು ಪಾತ್ರಗಳು ವೇದಿಕೆ ಮೇಲೆ ಬಂದಂತ ಪ್ರವಾಸಿಗರು ಏನು ಮಾಡಿದ್ರು, ಜಾರ್ಜ್ ಎಲ್ಲ ಬಿಟ್ಬಿಟ್ರು. ಮಿತ್ರ ಬನ್ನಿ, ಮಿತ್ರ ಅವರೇ ಬನ್ನಿ, ಮಿತ್ರಜಿ ಬನ್ನಿ, ಸಕಲಾಗಿದೆಯಲ್ಲ ಗುರು ಹೆಸರು ಅಂದ್ಬಿಟ್ಟು ಶಿಡು ಮಿತ್ರನಾದ. ಮಿತ್ರ ಹಾಲಿಡೇಸು, ಮಿತ್ರ ರಂಗ ಕಲಾವಿದರು, ಮಿತ್ರ ಎಂಟರ್ಟೈನರ್ಸು, ಮಿತ್ರ ಇವೆಂಟ್ಸ್ ಅಂಡ್ ವೆಡ್ಡಿಂಗ್ಸು ಎಲ್ಲವೂ ಕೂಡ ಆರಂಭ ಆಗಿತ್ತು ಅದ್ರ ಮೂಲಕ. ಬಹುಶಃ ಇವಾಗ ಶಿನು ಜಾರ್ಜ್ ಅಂತ ಹೇಳಿದ್ರೆ ಯಾರಿಗೂ ಚೆಕ್ ಮತ್ತು ಆಧಾರ್ ಕಾರ್ಡ್ ಅಲ್ಲಿ ಮಾತ್ರ. ಓಕೆ, ಎಸ್ ಸರ್, ಹೋಟೆಲ್ ಬಿಸ್ನೆಸಸ್ ಹೇಗೆ ನಡೀತಾ ಇದೆ ಈಗ? ಇವೆಂಟ್ಸ್ ಹೇಗೆ? ನನ್ನ ಇವತ್ತು ನಾನು ಬಹಳ ಸ್ಟ್ರೆಂತ್ ಆಗಿ ನಿಂತ್ಕೊಳ್ಳೋದು ನನಗೆ ಗೊತ್ತಿರುವಂಥದ್ದು ಹೋಟೆಲ್ ಬಿಸ್ನೆಸ್. ಕರೆಕ್ಟ್. ನಾನು ಕೊರೋನಾಗೂ ಮುಂಚೆ ಬೇರೆ 4-5 ದೊಡ್ಡ ಹೋಟೆಲ್ಗಳನ್ನ ನಾನು ರಿಲೀಸ್ ಅಥವಾ ರೆಂಟ್ ಮೂಲಕ ನಡ್ಕೊಂಡು ನಡೆಸ್ತಾ ಇದ್ದೆ. ಕೊರೋನಾ ಆದ್ಮೇಲೆ ತೊಂದರೆ ಆಯಿತು. ನನಗೆ 100-125 ಜನ ಸ್ಟಾಫ್ ಅನ್ನ ಮೇಂಟೈನ್ ಮಾಡೋದು ಕಷ್ಟದ ಕೆಲಸ ಆಯಿತು. ಈಗ ಮಿತ್ರ ಇವೆಂಟ್ಸ್ ಅಂಡ್ ವೆಡ್ಡಿಂಗ್ಸ್ ಹೇಳ್ಬಿಟ್ಟು ಸಂಸ್ಥೆ, ಇದರಲ್ಲಿ ಬೇರೆ ಬೇರೆ ರೆಸಾರ್ಟ್ಗಳಲ್ಲಿ, ಹೋಟೆಲ್ಗಳಲ್ಲಿ, ಚೌಟ್ರಿಗಳಲ್ಲಿ ನಿಮ್ಮ ಬಜೆಟ್ಗೆ ತಕ್ಕನಾಗಿ ಮದುವೆಗಳನ್ನ ಮಾಡಿಸುವಂಥದ್ದು, ಅಥವಾ ನಿಮ್ಮ ಕಾರ್ಪೊರೇಟ್ ಇವೆಂಟ್ಗಳನ್ನು ಮಾಡುವಂಥದ್ದು, ಅಥವಾ ಬರ್ತ್ಡೇ ಪಾರ್ಟಿ ಆಗಿರ್ಬೋದು, ಎನಿ 5 lakh to 50 lakh ಎನಿ ಇವೆಂಟ್ಸ್ ನಂತ 50,000 ಇದೆ ಗುರು ಮಾಡಿಕೊಡು ಅಂತ ಹೇಳಿದ್ರು ಕೂಡ ಅದನ್ನ ಮಾಡಿ. ಮದುವೆಯಿಂದ ಫಿನರಲ್ ವರೆಗೂ ಕೂಡ ನಾವು ಸೇವೆ, ಸರ್ವಿಸ್ ಓರಿಯೆಂಟೆಡ್ ಸರ್ವಿಸ್ ಪ್ರೊವೈಡರ್ ಆಗಿ ನಿಂತ್ಕೊಳ್ತೀವಿ. ನನ್ನ ಹತ್ರ ಬಹಳ ದೊಡ್ಡ ಒಂದು ತಂಡ ಇದೆ, ಅದೇ ನನ್ನ ಸ್ಟ್ರೆಂತ್. ನಗರದ ನಂಬರ್ 1 ಡೆಕೋರೇಟರ್ಸ್ ನನ್ನ ಜೊತೆ ಕೊಲಾಬ್ರೇಟ್ ಆಗಿದೆ. ನಗರದ ನಂಬರ್ 1 ಇವೆಂಟ್ ವೆನ್ಯೂಗಳು ನಮ್ಮ ಸಂಸ್ಥೆ ಜೊತೆ ಕೊಲಾಬ್ರೇಟ್ ಆಗಿದೆ. ನಾವು ನಗರದ ನಂಬರ್ 1 ಕ್ಯಾಟರರ್ಸ್ ನಮ್ಮ ಜೊತೆ. ಇದೆಲ್ಲ ನಿಂತ್ಕೊಂಡು ಎಲ್ಲರನ್ನೂ ಕ್ರೋಢೀಕರಿಸಿ ಒಂದು ನಾಯಕತ್ವನ, ಲೀಡರ್ಶಿಪ್ ಕ್ವಾಲಿಟಿ ತಗೊಂಡು ಎಲ್ಲ ಕಾರ್ಯಕ್ರಮವನ್ನು ಚೆಂದಾಗಿ ಆಳಿಸ್ಕೊಡುವಂಥದ್ದು, ಅದರ ಮೂಲಕ ಬರುವಂಥ ಸಂಪಾದನೆಯಿಂದ ನನ್ನ ತಂಡವನ್ನು ನಡೆಸ್ಕೊಂಡು ಹೋಗುವಂಥದ್ದು ಇದು ನನ್ನ ಮೇಜರ್. ಈಗ ನಾನು ಇಳಿದಿದ್ರು ಕೂಡ ಅದು ನಿರಂತರವಾಗಿ ನಡೀತಾ ಇದೆ. ಮಿತ್ರ ವೆಡ್ಡಿಂಗ್ಸ್ ಆ್ಯಂಡ್ ಇವೆಂಟ್ಸ್ ಚೆನ್ನಾಗಿ ನಡೀತಾ ಇದೆ ದೇವರ ದಯೆಯಿಂದ. ಬರ್ತ್ಡೇ ಇಂದ ಡೆತ್ ಡೇ ವರೆಗೂ ಕೂಡ ಎಲ್ಲದು. ಫ್ಯೂನರಲ್ ಹೇಗೆ ಸರ್ ಇದು? ಅದು ಬಹಳ ಖುಷಿ. ಆದರೆ ಫಾರ್ ಎಕ್ಸಾಂಪಲ್ ಯಾರು ಇರ್ತಾರೆ ಬೆಂಗಳೂರಿನಲ್ಲಿ, ಎಲ್ಲ ಹತ್ರ ದುಡ್ಡಿದೆ, ಸಮಯ ಇಲ್ಲ. ನಮ್ಮ ಹತ್ರ ದುಡ್ಡು ಕಮ್ಮಿ ಇದೆ, ಸಮಯ ಬೇಕಾದಷ್ಟಿದೆ. ಸಮಯ ಕೊಡುವಂಥ ಜನ ಇದ್ದಾರೆ. ಅವ್ರ ಮನೆಯಲ್ಲಿ ಈಗ ಎಲ್ಲರೂ ಕೂಡ ಅಪಾರ್ಟ್ಮೆಂಟಲ್ಲಿ ಇದ್ದಾರೆ, ತುಂಬ ಜನ ಒಂದು ಕಾಂಪ್ಯಾಕ್ಟ್ ಜೀವನದಲ್ಲಿದ್ದಾರೆ. ಹೌದು. ಅಲ್ಲಿ ಈಗ ಫಿನರಲ್ ಬಂದರೆ ಮದುವೆ ಅದಕ್ಕೆಲ್ಲ ಅಡ್ಜಸ್ಟ್ ಮಾಡ್ತೀವಿ. ಫಿನರಲ್ ಅಂತ ಹೇಳಿದ ತಕ್ಷಣ ಏನೋ ಈಗಲೂ ಆ ಥರದ್ದು ಆಚಾರ ವಿಚಾರಗಳನ್ನು ಸ್ವಿಚ್ ಆಫ್ ಮಾಡೋಕ್ಕಾಗೋದಿಲ್ಲ. ಹೋಗಿ ಯಾರನ್ನ ಹಿಡಿಬೇಕು, ಯಾರ ಹತ್ರ ಮಾತಾಡಬೇಕು ಜನರಿಗೆ ಗೊತ್ತಿರೋದಿಲ್ಲ. ಅಂಥ ಟೈಮಲ್ಲಿ ನಮಗೆ ಕರೆ ಬರುತ್ತೆ, ನಮ್ಮ ತಂಡ ಹೋಗುತ್ತೆ, ಅವ್ರ ಮನೆಗೆ ಏನು ಬೇಕು ಅರೇಂಜ್ಮೆಂಟ್ಗಳನ್ನು ಮಾಡುತ್ತೆ, ಆಸ್ಪತ್ರೆಯಿಂದ ಕರ್ಕೊಂಬಂದು ವಾಪಸ್ ಅವರ ಸಂಪ್ರದಾಯದ ಮೂಲಕ ಅವರಿಗೆ ನಾವೊಂದು ಪುಣ್ಯ ಸ್ಥಾನವನ್ನು ಕೊಡುವಂಥ ಕೆಲಸವನ್ನು ಮಾಡಿ ಅವರಲ್ಲೂ ಕೂಡ ಸಂತೋಷವನ್ನು ಕೊಡಿಸಿ, ಆ ಆತ್ಮಕ್ಕೂ ಕೂಡ ಖುಷಿ ಕೊಡಿಸಿ ಭಾಳ ಆತ್ಮತೃಪ್ತಿಯಿಂದ ಮುಂದೆ ಮಲಗ್ತೀವಿ. ಸೊ ಇದೊಂದು ಭಾಳ ಒಳ್ಳೆ ಬಿಸ್ನೆಸ್ ಇದು ಇವೆಂಟ್ಸ್ ಅನ್ನೋದು. ಒಂದು ತಂದೆ ತನ್ನ ಮಗಳ ಮದುವೆ ಮಾಡಬೇಕು ಅಂತ ಕಷ್ಟಪಟ್ಟು ಏನೆಲ್ಲ ಮಾಡಿ ಹಾಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂದರೆ ಕಾಲಡಿಯವರು ಜಾಸ್ತಿ. ಈಗ ಊಟದ ಅಣ್ತಮ್ಮದ್ರಂತೆ ಬೆಳೆಯುತ್ತೆ ದಾಯಾದಿಗಳು, ಅದೇನು ಮಾಡ್ಬಿಡ್ತಾರೆ, ಅದಂಗೆ ಆಗ್ಬಿಡ್ತಾರೆ ನೋಡೋಣ ಅನ್ನೋದು ಸಂಸ್ಕೃತಿ. ನನ್ನ ಅನುಭವ 176-177 ಮದುವೆನೋ ನಾನು ಸಂಸ್ಥೆ ಮೂಲಕ ಆಗಿದೆ ಇಲ್ಲಿವರೆಗೆ ಅನುಭವ. ಎಲ್ಲದರಲ್ಲೂ ಒಂದು ಸ್ಟೋರಿ ಇದೆ ಸರ್. ಅದು ಮಾವ ವಿಚಿತ್ರವಾಗಿರ್ತಾನೆ, ಅಥವಾ ಅಳಿಯ ಬೇರೆ ಥರ ಇರ್ತಾನೆ, ಅವನ ಹೆಂಗ್ ಮಾಡ್ತಾರೆ ನೋಡುವಂತ ಜನಗಳು ಇರ್ತಾರೆ. ಎಲ್ಲವೂ ನಮ್ಗೆ ಅರ್ಥ ಆಗ್ತದೆ, ಕಲಾವಿದರಾಗಿರೋ ಕಾರಣ ಸೂಕ್ಷ್ಮತೆ ಅರ್ಥ ಆಗ್ತಾ ಇರುತ್ತೆ. ಆದ್ರೆ ತಂದೆ ಮನಸ್ಸು ಹಂಗಲ್ಲ, ನನ್ನ ಮಗಳು ಒಳ್ಳೆ ಜಾಗಕ್ಕೆ ಸೇರ್ಬೇಕು, ಎಲ್ಲೂ ಕೊರತೆಗಳಾಗಬಾರ್ದು. ಅವರೆಲ್ಲಾ ಟೆನ್ಷನ್ ನಾವು ಮತ್ತು ನಮ್ಮ ತಂಡ ತಕ್ಕೊಂಡು ಅವರು ಯೋಚನೆ ಮಾಡೋದಕ್ಕಿಂತಲೂ ಅದ್ಭುತವಾಗಿ ಒಂದು ಕಾರ್ಯಕ್ರಮ ಮಾಡಿಕೊಟ್ಟಾಗ ಲಾಸ್ಟ್ ಅವ್ರು ಹೋಗೋ ಒಂದು ಹಗ್ಗು ಕೊಡ್ತಾರೆ. ದುಡ್ಡೆಲ್ಲ ಸರ್, ಆ ಹಗ್ಗು ಅವರ ಒಂದು ಆನಂದ ಬಾಷ್ಪ, ಒಂದು ಅವರ ಸಹೋದರನಾಗಿ ನನ್ನನ್ನು, ನಮ್ಮ ತಂಡವನ್ನು ಸ್ವೀಕರಿಸುವಂಥದ್ದು, ಮನೆಗೆ ಹೋಗಿ ಥ್ಯಾಂಕ್ಸ್ ಹೇಳುವಂಥದ್ದು, ಅವ್ರ ಮನೆಗೆ ಊಟ ಕರೆಯುವಂಥದ್ದು, ಅವ್ರಿಗೆ ಆಗೋದು ಒಂದು ಪಂಚೇನೋ ಶಲ್ಯನೋ ಗಿಫ್ಟ್ ಆಗಿ ಕೊಡುವಂಥದ್ದು, ಬೆಳಿಗ್ಗೆ ತಕ್ಷಣ ಗುಡ್ ಮಾರ್ನಿಂಗ್ ಸರ್ ಅಂತ ದಿವಸ. ಈ ಕನೆಕ್ಟಿಂಗ್ ಪೀಪಲ್, ಜನರನ್ನ ಹುಡ್ಕೊಂಡು ನಾವೆಲ್ಲೂ ಹೋಗ್ಬೇಕಾಗಿಲ್ಲ. ನಾವು ಮಾಡೋ ಸೇವೆ ಮೂಲಕ ಖಂಡಿತ ಹೇಳ್ತೀನಿ, ಈಗ ಆಗಿದೆ ಕೂಡ. ಯಾರು ಮದುವೆ ಎಲ್ಲ ಚೆನ್ನಾಗಿ ಮಾಡಿಸಿದೀವಿ,
ಅವ್ರ ಶ್ರೀಮಂತರು ನಾನೇ ಮಾಡಿದ್ದೀನಿ. ಅವ್ರ ಮಗು ನಾಮಕರಣ ಕೂಡ ನನ್ನ ತಂಡ ಹೋಗ್ಬಿಟ್ಟು ಕೆಲಸ ಮಾಡಿದ್ದೀನಿ. ವಂಡರ್ಫುಲ್. ಅವ್ರ ಆನಿವರ್ಸರಿ ಕೂಡ ನಮ್ಮ ಪ್ರೋಗ್ರಾಮ್ ತಂಡ ಹೋಗಿ ಕೆಲಸ ಮಾಡ್ತೀವಿ. ವಂಡರ್ಫುಲ್. ಅಂದ್ರೆ ನಾವು ಹೊಸೊಬ್ಬರು ನೋಡ್ಕೊಂಡು ಹೋಗುವಂಥ ಪ್ರಸಂಗ ಇಲ್ಲವೇ ಇಲ್ಲ. ನಾವು ಮಾಡೋ ಕೆಲಸದಲ್ಲಿ ಲಾಭ ಕಮ್ಮಿ ಆದರೂ ಪರವಾಗಿಲ್ಲ, ಒಂದು ನಿಷ್ಠೆ, ಆಮೇಲೆ ಅದು ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡಿದ್ರೆ ದೇವರು ನಮಗೆ ಕೆಲಸ ಕೊಡ್ತಾ ಇರ್ತಾರೆ. ನಾನು ಖುಷಿಯಾಗಿರೋದ್ರ ಜೊತೆಗೆ ನಾನು ನಂಬ್ಕೊಂಡಿರುವಂತಹ ವೆಂಡರ್ಸ್, ಇದು B2C. ಫಾರ್ ಎಕ್ಸಾಂಪಲ್ ಯಾರ್ದೋ ಒಂದು ಚೌಲ್ಟ್ರಿ ಬಿಸ್ನೆಸ್ಸೇ ಆಗ್ತಾ ಇಲ್ಲ, ಅವ್ರು ನಾನು ಸಂಪರ್ಕಿಸ್ಬೋದು. ಅವ್ರಿಗೆ ಸೂಟ್ ಆಗುವಂಥ ಬಿಸ್ನೆಸ್ ನಾವು ಪ್ರೊವೈಡ್ ಮಾಡ್ತೀವಿ. ಯಾವೊಂದು ರೆಸಾರ್ಟ್ ಅವರಿಗೆ ವೆಡ್ಡಿಂಗ್ಸ್ಗಳಾಗ್ತಾ ಇಲ್ಲ ಅಥವಾ ಕಾರ್ಪೊರೇಟ್ ಇವೆಂಟ್ಗಳಾಗ್ತಾ ಇಲ್ಲ, ಅವ್ರನ್ನ ಸಂಪರ್ಕಿಸ್ಬೋದು. ಅವರಿಗೆ ನಾನು ಅವ್ರು ಒಳ್ಳೆ ಡೆಕೋರೇಟರ್, ನನಗೆ ಕೆಲಸನೇ ಸಿಗ್ತಾ ಇಲ್ಲ ಗುರು, ಸಾಕಾಗ್ತಾ ಇಲ್ಲ ಅಂದ್ರೆ ಈ ಕ್ಯಾನ್ ನನಗೆ ಪ್ರೂವ್ ಆದರೆ ಒಂದು ಮಾರ್ಕ್ ಹಾಕ್ತೀವಿ, ಒಂದು ಸೀಲ್ ಹಾಕ್ತೀವಿ. ಇವರು ಓಕೆ, ಇವರು ಚಪ್ರ ಚೆನ್ನಾಗಿ ಹಾಕ್ತಾರೆ, ಇವನು ಮೇಕಪ್ ಚೆನ್ನಾಗಿ ಮಾಡ್ತಾನೆ, ಇವನು ಫೋಟೋಗ್ರಫಿ ಚೆನ್ನಾಗಿದೆ, ವಿಡಿಯೋಗ್ರಫಿ ಚೆನ್ನಾಗಿದೆ, ಗೆಸ್ಟ್ಗಳ ಜೊತೆ ಕಸ್ಟಮರ್ ಜೊತೆ ಅವ್ನ ಬಿಹೇವಿಯರ್ ಚೆನ್ನಾಗಿದೆ, ಒಂದು ನಂಬಿ ಕಳಿಸ್ಬೋದು ನಾವು. ಓಕೆ, ಅದನ್ನ ನಾವು ಸ್ಟಡಿ ಮಾಡಿ ಅವ್ರನ್ನ ಗ್ರೂಪ್ ಮಾಡ್ತೀವಿ. ನೋಡಪ್ಪ ಈವೆಂಟ್ ಇದು, ಯು ಆರ್ ರೆಪ್ರೆಸೆಂಟಿಂಗ್ ದಿಸ್ ಕಂಪನಿ, ನಾನು ಸ್ವಲ್ಪ ಹೆಸರು ಮಾಡಿದ್ದೀನಿ, ದುಡ್ಡು ಮುಖ್ಯ ಅಲ್ಲ, ಶ್ರದ್ಧೆ ಭಕ್ತಿ ಮುಖ್ಯ. ಕರೆಕ್ಟ್. ಟ್ರೈನ್ ಮಾಡಿ ಅವ್ರನ್ನ ಫಾಲೋ ಅಪ್ ಮಾಡ್ತೀವಿ, ನಾವು ಅಲ್ಲಿ ನಿಂತ್ಕೋತೀವಿ, ಅದನ್ನು ಸಾಕಾರಗೊಳಿಸ್ಕೊಡ್ತೀವಿ. ಹಾಗಾಗಿ ಎಲ್ಲವೂ ಕೂಡ ಚೆನ್ನಾಗಿ ಆಗ್ತಾ ಇದೆ. ಇಟ್ಸ್ ನಾಟ್ ಅಬೌಟ್ ಓನ್ಲಿ ಕಮರ್ಷಿಯಲ್, ಇಟ್ಸ್ ಅಬೌಟ್ ಇಮೋಷನ್ಸ್. ಎಷ್ಟು ಖುಷಿ ಅಲ್ವಾ ಸರ್, ಈಗ ಎಷ್ಟು ಖುಷಿ ಅಲ್ವಾ ಸರ್. ಈಗ ಯಾವ ಈಗ ನಾವು ನಿಮ್ದು ಕಾರ್ಯಕ್ರಮ ಬರ್ತಾ ಇದೆ ಸರ್, ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ ಸರ್ ಟಿವಿಲಿ, ಖುಷಿ ಆಯ್ತು ಸರ್, ಸಕ್ಕತ್ ಖುಷಿ ಆಯ್ತು ಸರ್, ನೀವು ಚೆನ್ನಾಗಿರ್ಬೇಕು ಸರ್. ಹಾರೈಕೆ ಇದೆಯಲ್ಲ, ಹಾರೈಕೆ ಇದೆಯಲ್ಲ, ನಿಜ ನಿಜ. ಅವರನ್ನು ನಾವು ರಿಲೇಟ್ ಆಗ್ತೀವಲ್ಲ ಸರ್, ಅವ್ರ ಜೊತೆ ನಾವು ಕಮ್ಯುನಿಕೇಟ್ ಆಗ್ತೀವಲ್ಲ ಸರ್. ಈಗ ನಾವು ಯಾವ್ದು ಮದುವೆಗೆ ಓಡಾಡ್ತಾ ಇದ್ರೆ ಮಿತ್ರ ಏನಾಗಬೇಕು ನಿಮ್ಗೆ, ಗಂಡಿನ ಕಡೆಯವರ ಹೆಣ್ಣಿನ ಕಡೆಯವರ ರಿಲೇಟಿವ್, ಎಷ್ಟು ಓಡಾಡ್ತಾರಲ್ಲ, ಎಷ್ಟು ನಮ್ಗೆ ಖುಷಿ ಅದು.